ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೀದರ್ನ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಶರಣು ಸಲಗರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಂಎಲ್ಎ ಶರಣು ಸಲಗರ್ 2023 ಎಲೆಕ್ಷನ್ ಸಂದರ್ಭದಲ್ಲಿ ಬಿಸ್ನೆಸ್ ಮೆನ್ ಆಗಿರೋ ಸಂಜು ಸುಗೋರೆಯಿಂದ 99 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ರಂತೆ. ಈಗ ಈ ಸಾಲದ ವಿಚಾರದಲ್ಲಿ ವಂಚನೆ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೀದರ್ನ ಬಸವ ಕಲ್ಯಾಣ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಶರಣು ಸಲಗರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಂಎಲ್ಎ ಸಾಹೇಬ್ರು 2023 ಎಲೆಕ್ಷನ್ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಬಿಸ್ನೆಸ್ ಮ್ಯಾನ್ ಆಗಿರೋ ಸಂಜು ಶೂಗೋರೆಯಿಂದ ಬರೋಬ್ಬರಿ 99 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ. ಸಾಲ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಶ್ಯೂರಿಟಿಗೋಸ್ಕರ ಬ್ಲಾಂಕ್ ಚೆಕ್ ಹಾಗೂ ಲೆಟರ್ ಹೆಡ್ ಮೇಲೆ ಸೈನ್ ಮಾಡಿ ಕೊಟ್ಟಿದ್ರಂತೆ. ಆದ್ರೆ ಕೊಟ್ಟ ಸಾಲವನ್ನು ಎಷ್ಟೇ ಬಾರಿ ಕೇಳಿದ್ರು ಎಂಎಲ್ಎ ಶರಣು ಸಲಗರ್ ವಾಪಸ್ ಕೊಟ್ಟಿಲ್ಲ. ಇದಾದ್ಮೇಲೆ ಇದೇ ವರ್ಷ ಸೆಪ್ಟೆಂಬರ್ 14ನೇ ತಾರೀಕು ಹಿರಿಯರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆಗ ಆ ಮೀಟಿಂಗ್ ನಲ್ಲಿ ದುಡ್ಡು ವಾಪಸ್ ಕೊಡೋದಾಗಿ ಒಪ್ಕೊಂಡು ಬ್ಲಾಂಕ್ ಚೆಕ್ ಕೊಟ್ಟಿದ್ರಂತೆ. ಆದ್ರೆ ಇವರು ಕೊಟ್ಟಿದ್ದ ಚೆಕ್ ಅನ್ನ ಬ್ಯಾಂಕಿಗೆ ಹಾಕಿ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ ಹೋದಾಗ ಎಂಎಲ್ಎ ಸಲಗಾರು ತಾನು ಸಾಲ ಇಸ್ಕೊಂಡಿದ್ದ ಸಂಜು ಸುಗೋರ ಬಳಿ ಗಲಾಟೆ ಮಾಡಿ ಧಮಕಿ ಹಾಕಿದಾರಂತೆ. ಎಂಎಲ್ಎ ಸಾಹೇಬ್ರ ಏನ್ ಚೆಕ್ ಕೊಟ್ಟಿದಾರಲ್ಲ ಅದರ ಕರ್ನಾಟಕ ಬ್ಯಾಂಕ್ ನಲ್ಲಿದ್ದ ಅಕೌಂಟ್ ಕ್ಲೋಸ್ ಆಗಿದೆ ಅಂತೆ. ಈ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದ ಬಿಸ್ನೆಸ್ ಮ್ಯಾನ್ ಸಂಜು ಸುಗೋರೆ ಎಂಎಲ್ಎ ಸಾಹೇಬರ ವಿರುದ್ಧ ಬೆಂಗಳೂರಿನ ACJM ಕೋರ್ಟ್ ನಲ್ಲಿ ಕೇಸ್ ಹಾಕಿರ್ತಾರೆ. ಸದ್ಯ ಕೋರ್ಟ್ ಸೂಚನೆಯ ಮೇರೆಗೆ ಬಸವ ಕಲ್ಯಾಣ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ. ದುಡ್ಡು ವಾಪಸ್ ಕೊಡಿ ಅಂತ ಮನೆಗೆ ಹೋದ್ರೆ ಅವಾಚ್ಯ ಶಬ್ದಗಳಿಂದ ಬೈದು ಧಮಕಿ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಸಂಜು ಸುಗೋರು 2023 ಜನವರಿಯಿಂದ ಫೆಬ್ರವರಿ ತನಕ ಇವ್ರ ಹತ್ರ ಅಂದ್ರೆ ತಮ್ಮ ಫ್ರೆಂಡ್ಸು ಸಂಬಂಧಿಕರ ಹತ್ರ ದುಡ್ಡನ್ನ ಇಸ್ಕೊಂಡು ಶರಣು ಸಲಗರ್ಗೆ 99 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ. ಇದಕ್ಕೂ ಮುಂಚೆನೆ ಸಣ್ಣ ಪುಟ್ಟ ಅಮೌಂಟ್ ಗಳನ್ನ ಶರಣು ಸಲಗರ್ಗೆ ಕೊಟ್ಟಿದ್ರಂತೆ. ಆಗ ಅವರು ಸರಿಯಾಗಿ ರಿಟರ್ನ್ ಮಾಡಿದ್ರಂತೆ. ಅದೇ ನಂಬಿಕೆ ಮೇಲೆ 90 ಲಕ್ಷ ರೂಪಾಯಿ ಕೊಟ್ಟೆ ಈಗ ನೋಡಿದ್ರೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಬಿಸ್ನೆಸ್ ಮ್ಯಾನ್ ಸಂಜು ಸುಗೋರೆ ಮಾಡಿರೋ ಆರೋಪ. ಇನ್ನು ಒಂದು ಟಿವಿ ಚಾನಲ್ಗೆ ಎಂಎಲ್ಎ ಶರಣು ಸಲಗರ್ ಫೋನೋ ಕಾಲ್ ನಲ್ಲಿ ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡೆ. ಅದರಲ್ಲಿ ಎಂಎಲ್ಎ ಶರಣು ಸಲಗರ್ ಇವ್ರ ಬಗ್ಗೆ ತುಂಬಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಂಎಲ್ಎ ಸಾಹೇಬ್ರು ಇವನು ಅಷ್ಟು ದುಡ್ಡನ್ನ ಎಲ್ಲಿಂದ ತಂದು ಕೊಟ್ಟ ಅನ್ನೋದನ್ನ ಮೊದಲು ಹೇಳಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಸಂಜು ಸುಗೋರೆ ಏನೋ ಫೈನಾನ್ಸ್ ಬಿಸ್ನೆಸ್ ಮಾಡೋದಂತೆ, 10,000 ರೂಪಾಯಿ 20,000 ರೂಪಾಯಿ 50,000 ರೂಪಾಯಿ ಸಾಲ ಕೊಡೋದಂತೆ, ಅದಕ್ಕೆ ಬಡ್ಡಿ ವಸೂಲಿ ಮಾಡೋದಂತೆ. ಇದು ಶರಣು ಸಲಗರ್ ಮಾಡಿರೋ ಆರೋಪ. ಇನ್ನೊಂದು ಈ ವಿಚಾರ ಏನಂತಂದ್ರೆ ಒಂದ್ ಟೈಮಲ್ಲಿ ಇವರಿಬ್ರು ತುಂಬಾ ಆಪ್ತರು. ಅದಿಷ್ಟೇ ಅಲ್ಲ, ದೂರದ ಸಂಬಂಧಿಕರು ಕೂಡ. ಶರಣು ಸಲಗರ್ ಅವರಿಗೆ ಒಂದ್ ರೀತಿ ಎಲೆಕ್ಷನ್ ಇನ್ಚಾರ್ಜ್ ರೀತಿ ಸಂಜು ಸುಗೋರ್ ಕೆಲಸ ಮಾಡಿದ್ರಂತೆ. ಇವ್ರ ಮೇಲೆ ನಂಬಿಕೆ ಇಟ್ಟು ನನ್ನ ಚೆಕ್ ಗಳನ್ನ ಲೆಟರ್ ಹೆಡ್ ಗಳನ್ನ ಕೊಟ್ಟಿದ್ದೀನಿ ಅಂತ ಈಗ ಎಂಎಲ್ಎ ಶರಣು ಸಲಗರ್ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಬೀದರ್ ಜಿಲ್ಲೆ ಮಟ್ಟಿಗೆ ಇಬ್ರು ಬಿಜೆಪಿಯ ನಾಯಕರೇ. ಈಗ ಈ ಕೇಸ್ ನಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋ ಕ್ಲಾರಿಟಿ ಬಸವ ಕಲ್ಯಾಣದ ಮತದಾರರಿಗೆ ಸಿಗ್ಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.